ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಈ ಬೆನ್ನಲ್ಲೇ ನಟಿ ರಾಗಿಣಿಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶವನ್ನ ಕಳಿಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ಮೆಸೇಜ್ ಸುದ್ದಿಯನ್ನ ನಟಿ ರಾಗಿಣಿಯವರು ತಳ್ಳಿ ಹಾಕಿದ್ದಾರೆ. ನನ್ನ ಪ್ರೊಫೈಲ್ ಅನ್ನ ಏಜೆನ್ಸಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಪ್ರೊಫೈಲ್ ಅನ್ನ ಏಜೆನ್ಸಿ ಹ್ಯಾಂಡಲ್ ಮಾಡುತ್ತೆ. ಅಶ್ಲೀಲ ಸಂದೇಶಗಳು ನನಗೆ ಬಂದಿರುವ ಬಗ್ಗೆ ಮಾಹಿತಿ ಇಲ್ಲ, ಬಂದಿದ್ರೂ ನಾನು ಅದನ್ನು ಓದೋದಿಲ್ಲ. ನನ್ನ ಗಮನಕ್ಕೆ ಯಾವುದೇ ಕೆಟ್ಟ ಸಂದೇಶ ಬಂದಿಲ್ಲ ಅಂತ ಪಬ್ಲಿಕ್ ಟಿವಿಗೆ ನಟಿ ರಾಗಿಣಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಗಿಣಿಯವರ ಹೆಸರು ಕೇಳಿ ಬಂದಿತ್ತು. ಇನ್ಫ್ಯಾಕ್ಟ್ ಆರೋಪಿ ಪ್ರದೋಷ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ನಟಿ ರಾಗಿಣಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಯಾವುದೇ ಮೆಸೇಜು ರೇಣುಕಾಸ್ವಾಮಿ ಅಕೌಂಟಿಂದ ಬಂದಿಲ್ಲ ಅನ್ನೋದನ್ನ ಹೇಳೋದ್ರ ಮೂಲಕ ತಮ್ಮ ಹೆಸರು ಕೇಳಿ ಬರ್ತಾ ಇರೋ ವಿಚಾರದಲ್ಲಿ ಆ ವದಂತಿಯನ್ನು ತಳ್ಳಿ ಹಾಕುವಂತಹ ಕೆಲಸವನ್ನು ಸಾರಾಸಗಟ್ಟಾಗಿ ಮಾಡಿದ್ದಾರೆ. ಮತ್ತು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ತಾವು ಹ್ಯಾಂಡ್ಲ್ ಮಾಡ್ತಾ ಇಲ್ಲ, ಒಂದು ಖಾಸಗಿ ಏಜೆನ್ಸಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ನಟ ನಟಿಯರ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಹ್ಯಾಂಡ್ಲ್ ಮಾಡೋದು ಕೆಲವೊಂದಷ್ಟು ಪ್ರೈವೇಟ್ ಏಜೆನ್ಸಿಗಳಾಗಿರುತ್ತೆ. ಸೊ ಡೈರೆಕ್ಟಾಗಿ ಅವರಿಗೆ DM ಮಾಡೋದಕ್ಕಾಗೋದಿಲ್ಲ. ಏನೇ ಮೆಸೇಜ್ಗಳಾದರೂ ಏನೇ ಕಮ್ಯುನಿಕೇಟ್ ಮಾಡಬೇಕಂದ್ರೂ ಕೂಡ ಏಜೆನ್ಸಿ ಮೂಲಕನೇ ಆಗಬೇಕಾಗತ್ತೆ. ಸೊ ನನ್ನ ಗಮನಕ್ಕಂತೂ ಅಂತ ಯಾವುದೇ ಕೊಳಕು ಅಶ್ಲೀಲ ಕೆಟ್ಟ ಸಂದೇಶಗಳು ರವಾನೆ ಆಗಿಲ್ಲ ಅನ್ನೋದರ ಕುರಿತು ಸ್ಪಷ್ಟನೆಯನ್ನು ಸದ್ಯಕ್ಕೆ ರಾಗಿಣಿಯವರು ಕೊಡ್ತಾ ಇದ್ದಾರೆ.